ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ರಾಜ್ಯದಲ್ಲಿ ಸದ್ಯಕ್ಕೆ ದುರಂತದ ವಿಚಾರ, ಬೇಸರದ ವಿಚಾರ ಏನು ಅಂತಂದರೆ, ಹೃದಯಾಘಾತಕ್ಕೆ ಹೆಚ್ಚು ಬಲಿಯಾಗ್ತಾ ಇದ್ದಾರೆ ಜನ. ಹೃದಯ ಸ್ತಂಭನದಿಂದ ಹೆಚ್ಚು ಸಾವಾಗ್ತಾ ಇವೆ. ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಾಗ ನಮ್ಮೆಲ್ಲರನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದರೆ, ಯಾಕೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದೆ, ಏನು ರೀಸನ್ನು? ಪರ್ಟಿಕ್ಯುಲರ್ಲಿ ಹಾಸನ ಜಿಲ್ಲೆಯ ಬಗ್ಗೆ ಮಾತಾಡೋದಾದರೆ ವೀಕ್ಷಕರೇ, 40ರಿಂದ 45 ದಿನಗಳ ಅವಧಿಯಲ್ಲಿ 33ರಿಂದ 36 ಜನ ಈ ಹೃದಯಾಘಾತಕ್ಕೇನೆ ಬಲಿಯಾಗಿದ್ದಾರೆ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವಿಚಾರ. ಕೇವಲ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದಾದ್ಯಂತಲೂ ಕೂಡ ಇತ್ತೀಚೆಗೆ ಈ ಹೃದಯ ಸ್ತಂಭನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಈ ರೀತಿ ಆಗ್ತಾ ಇದೆಯಾ, ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಸಮಸ್ಯೆ, ಹಾಗೆ ಹೀಗೆ ಅಂತ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಅನೇಕ ಎಕ್ಸ್ಪರ್ಟ್ಸ್ಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾ ಈ ರೀತಿಯ ಕಾರಣ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನೀವು ಅರಿಯದಂತಹ ಅಥವಾ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುವಂತಹ ಒಂದು ಡೆಡ್ಲಿ ರೀಸನ್ ಇದೆ ವೀಕ್ಷಕರೇ. ಆ ಕಾರಣದಿಂದಾಗಿ ಈ ರೀತಿಯ ಹೃದಯಾಘಾತ ಪ್ರಕರಣಗಳು ಆಗ್ತಾ ಇದೆಯಾ? ಇದು ಕೇವಲ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಅಥವಾ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆನೂ ಕೂಡ ಇದೇ ರೀಸನ್ನಿಂದ ಹೃದಯಾಘಾತ ಪ್ರಕರಣಗಳು ಸಂಭವಿಸಿದೆ. ಆ ಕಾರಣದಿಂದಾನೇ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಹೃದಯಾಘಾತದಿಂದಾಗಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇದು ಬಹಳ ಗಂಭೀರವಾದಂತಹ ವಿಚಾರ, ಬಹಳ ಗಂಭೀರವಾದಂತಹ ರೀಸನ್. ಆ ಕಾರಣ ಏನು ಅಂತ ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಗೊತ್ತಾದ ಮೇಲೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ದಂಗಾಗ್ತೀರಿ, ಅಬ್ಬಾ ಇಂಥ ಕಾರಣದಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡ್ತೀರಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಜಮೀನನ್ನು ನೋಡ್ತೀರಿ, ಸುಂದರವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಜಮೀನು. ಆದರೆ ಆ ಜಮೀನಿನ ಒಳಗಡೆ ಒಂದು ಭಯಾನಕ ಸತ್ಯವನ್ನು ನಾವು ಮರಿತಾ ಇದ್ದೀವಿ. ಆ ಮರಿತಾ ಇರುವಂತಹ ಸತ್ಯವೇ ಇವತ್ತು ಹೃದಯಾಘಾತಕ್ಕೆ ಕಾರಣ ಆಗ್ತಿದೆ. ಅದು ಬೆಚ್ಚಿ ಬೀಳಿಸುವಂತಹ ವಿಚಾರ. ವೀಕ್ಷಕರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಹೃದಯಾಘಾತಕ್ಕೆ ಜೀವನ ಶೈಲಿ ಕಾರಣ ಆಗ್ತಾ ಇದೆ, ನಮ್ಮ ಆಹಾರ ಶೈಲಿ, ಆಹಾರ ಪದ್ಧತಿ ಕಾರಣ ಆಗ್ತಾ ಇದೆ, ನಮ್ಮ ದೈನಂದಿನ ಚಟುವಟಿಕೆಗಳು ಕಾರಣ ಆಗ್ತಾ ಇದೆ, ಡಿಜಿಟಲ್ ಅಡಿಕ್ಷನ್ ಕಾರಣ ಆಗ್ತಾ ಇದೆ, ಹಾಗೆ ಹೀಗೆ ಅಂತ. ಇದೆಲ್ಲದರ ಮಧ್ಯೆ ಒಂದು ಭಯಾನಕವಾದಂತಹ ಕಾರಣ ಏನು ಅಂತಂದರೆ ವೀಕ್ಷಕರೇ, ನಾವು ನಮ್ಮ ಕೃಷಿ ಪದ್ಧತಿಯಲ್ಲಿ ಅತಿಯಾದ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾ ಇರೋದು ಕೂಡ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂತಹ ಬೆಚ್ಚಿ ಬೀಳಿಸೋ ಸಂಗತಿಯನ್ನ ನಾವು ಮರಿತಾ ಇದ್ದೀವಿ ವೀಕ್ಷಕರೇ. ಪೆಸ್ಟಿಸೈಡ್ಸ್ ಅಂತ ಏನು ಕರಿತೀವಿ, ಆ ಅತಿಯಾದ ಪೆಸ್ಟಿಸೈಡ್ಸ್ ಬಳಕೆಯಿಂದ ಇವತ್ತು ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ದುರಂತ. ನೀವು ಹಾಸನವನ್ನೇ ಗಮನಿಸಿ, ಸುಂದರವಾದಂತಹ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಒಂದು ಕಾಫಿ ತೋಟವನ್ನು ನೀವು ನೋಡ್ತಾ ಇರ್ತೀರಿ. ಆ ಕಾಫಿ ತೋಟಕ್ಕೆ ನಾವು ಹಚ್ಚ ಹಸಿರಾಗಿ ಕಾಣಬೇಕು, ದಷ್ಟಪುಷ್ಟವಾಗಿ ಕಾಫಿ ಬೆಳಿಬೇಕು ಅಂತಂದರೆ ಏನು ಮಾಡ್ತಾ ಇದ್ದೀವಿ ವೀಕ್ಷಕರೇ? ರಾಸಾಯನಿಕ ಗೊಬ್ಬರ, ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ ಭಾಗದ ಜನ ಹೆಚ್ಚು ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇರೋದು, ಆ ಭಾಗದ ಜನ ಹೆಚ್ಚು ರಾಸಾಯನಿಕ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಕೇವಲ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಕೃಷಿ ಮಾದರಿಯೇ ಆ ರೀತಿ ಆಗಿದೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ, ಕೆಮಿಕಲ್ಸನ್ನು ಅತಿಯಾಗಿ ಬಳಸ್ತಾ ಇರೋದು, ಆ ಕೆಮಿಕಲ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ತಿರ್ಗಾ ನಮ್ಮ ಶರೀರವನ್ನು ಸೇರ್ತಾ ಇರುವಂಥದ್ದು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ಬೆಚ್ಚಿ ಬೀಳಿಸುವಂತಹ ಸಂಗತಿ ಈಗ ಆಚೆ ಬರ್ತಾ ಇದೆ ವೀಕ್ಷಕರೇ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಈಗ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ಹಾಸನ ಜಿಲ್ಲೆನೇ ತೆಗೆದುಕೊಳ್ಳಿ, 33-35 ಈ ಅಂಕಿ ಸಂಖ್ಯೆ. ಎಷ್ಟು ದಿನಗಳಲ್ಲಿ? 40-45 ದಿನಗಳಲ್ಲಿ. ಇದರಲ್ಲಿ 61.9% ಅಥವಾ ಸರಾಸರಿ 62 ಸರಾಸರಿಯಲ್ಲಿ ಸಾವನ್ನಪ್ಪಿದವರು 45 ವರ್ಷ ಒಳಗಿನವರೇ. 62% ಆಫ್ ಈ ರೀತಿ ಸಾವನ್ನಪ್ಪಿದಂಥವ್ರು, ಹೃದಯಾಘಾತಕ್ಕೆ ಬಲಿಯಾದಂಥವರು 45 ವರ್ಷ ಒಳಗಿನವರೇ. ನಾವು ಈ ವಿಚಾರವಾಗಿಯೂ ಅಧ್ಯಯನ ಮಾಡಬೇಕಾಗಿದೆ. ರಾಸಾಯನಿಕಗಳ ಈ ರೀತಿಯ ಬಳಕೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತಾ ಇದೆ. ನಮ್ಮ ಕೃಷಿಯಲ್ಲಿ, ಆ ಕೃಷಿ ಮಾದರಿಯಲ್ಲಿ ನಾವು ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ರಾಸಾಯನಿಕವನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ?
ನಾವು ನಮ್ಮ ಜಮೀನಲ್ಲಿ ಬಿತ್ತನೆ ಮಾಡಿದ ನಂತರ ನಾವು ಬಿತ್ತನೆ ಮಾಡಿದಂತಹ ಬೆಳೆ ಚೆನ್ನಾಗಿ ಬರಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತಂದರೆ ಅದಕ್ಕೆ ಆರಂಭದಿಂದ ಹಿಡಿದು ಬೆಳೆ ಬರೋವರೆಗೂ ಕೆಮಿಕಲ್ಸ್ ರಾಸಾಯನಿಕ ಗೊಬ್ಬರ ಅಪ್ಲೈ ಮಾಡಿ ಅದು ಒಂದಲ್ಲ ಒಂದು ರೀತಿ ತಿರ್ಗಾ ನಮ್ಮ ಶರೀರವನ್ನು ಸೇರ್ತಾ ಇದೆ. ಆ ಕೆಮಿಕಲ್ ನಮ್ಮ ದೇಹದ ಮೇಲೆ, ನಮ್ಮ ಹೃದಯದ ಮೇಲೆ ಎಫೆಕ್ಟ್ ಆಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ವೀಕ್ಷಕರೇ. ಇದು ಕಟು ಸತ್ಯ. ಉದಾಹರಣೆಯನ್ನು ತೆಗೆದುಕೊಳ್ಳಿ, ನೀವು ಜಮೀನುಗಳಿಗೆ ಹೋಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಬೆಳೆ ಸರಿಯಾಗಿ ಬರಬೇಕಾ? ಹೊಡಿ ಕೆಮಿಕಲ್ಲು. ಈ ಒಂದು ಬೆಳೆಗೆ ಕ್ರಿಮಿ ಕೀಟಗಳ ತೊಂದರೆ ಆಗಬಾರ್ದಾ? ಸ್ಪ್ರೇ ಮಾಡಿ ಕೆಮಿಕಲ್ಲು. ಮಣ್ಣಿನ ಪರೀಕ್ಷೆ, ಮಣ್ಣಿನಲ್ಲಿ ಫಲವತ್ತತೆ ಇರಬೇಕು, ಆ ಮಣ್ಣು ನಮಗೆ ಅನುಕೂಲಕರವಾಗಿರಬೇಕು, ಚೆನ್ನಾಗಿ ಬೆಳೆ ಬರಬೇಕು ಅಂತಂದರೆ ಮಣ್ಣಲ್ಲೂ ಮಿಕ್ಸ್ ಮಾಡಿರಿ ಕೆಮಿಕಲ್ಲು. ಈ ರೀತಿ ಕೃಷಿ ಮಾದರಿಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಹಾಸನದ ಉದಾಹರಣೆಯನ್ನೇ ತೆಗೆದುಕೊಂಡು ನಾವು ವೀಕ್ಷಕರೇ, ಪ್ರತಿ ಹೆಕ್ಟರ್ಗೆ ಹಾಸನ ಜಿಲ್ಲೆಯಲ್ಲಿ ಬಳಕೆ ಆಗ್ತಾ ಇರುವಂತಹ ರಾಸಾಯನಿಕ 47 kg ಅಷ್ಟು ಈ ರಾಸಾಯನಿಕವನ್ನು ಪರ್ ಹೆಕ್ಟೇರ್ಗೆ ಹಾಸನ ಜಿಲ್ಲೆಯಲ್ಲಿ ಬಳಸ್ತಾ ಇದ್ದಾರೆ. ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಇದೇ ರೀತಿಯ ಪ್ರಮಾಣ ಇರಬಹುದು, ಅಥವಾ ಇದಕ್ಕಿಂತ ಜಾಸ್ತಿ ಇರಬಹುದು, ಕಡಿಮೆನೂ ಇರಬಹುದು. ಈ ರೀತಿ ಪ್ರತಿ ಹೆಕ್ಟರ್ಗೆ 47ರಿಂದ 50 kg ರಾಸಾಯನಿಕವನ್ನು ನೀವು ಬಳಸ್ತಿದ್ದೀರಿ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಪ್ರತಿ ರೈತರು ಅಥವಾ ಪ್ರತಿ ಜಮೀನಿನಲ್ಲಿ ಎಷ್ಟು ರಾಸಾಯನಿಕ ಯೂಸ್ ಆಗ್ತಾ ಇದೆ ಅಂತ ಹೇಳಿ. ಇದರಿಂದಾಗಿ ತೊಂದರೆ ಆಗ್ತಾ ಇದೆ. ಅಂದರೆ ನೀವು 47 kg ಅಥವಾ 50 kg ಸರಾಸರಿಯನ್ನು ಹಿಡ್ಕೊಂಡ್ರೆ ಇಡೀ ರಾಷ್ಟ್ರವನ್ನು ಹೋಲಿಸಿದಾಗ ರಾಷ್ಟ್ರದ 3% ಇಲ್ಲಿಯೇ ನಾವು ರಾಸಾಯನಿಕವನ್ನು ಬಳಕೆ ಮಾಡ್ತಾ ಇದ್ದೀವಿ. 3% ಆಫ್ ಕೆಮಿಕಲ್ ಯೂಸೇಜ್. ಇದರಿಂದ ತೊಂದರೆ ಆಗ್ತಾ ಇದೆ ವೀಕ್ಷಕರೇ. ಇದು ನಮಗೆ ತೊಂದರೆ ಆಗ್ತಾ ಇರುವಂಥದ್ದು, ನಮ್ಮ ಶರೀರದ ಮೇಲೆ ಆಗ್ತಾ ಇರುವಂತಹ ಪರಿಣಾಮ. ಅತಿಯಾದ ರಾಸಾಯನಿಕವನ್ನು ಬಳಸ್ತಾ ಇರೋದು ನಮ್ಮ ದೇಹದ ಮೇಲೆ ಪರಿಣಾಮ ಆಗ್ತಾ ಇದೆ. ಇನ್ನೂ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ, ಈ ಮಣ್ಣಿನಲ್ಲಿ ಬೆರೆಸ್ತಾ ಇರುವಂತಹ ಈ ಕೆಮಿಕಲ್ ಏನಿದೆ, ಈ ರಾಸಾಯನಿಕ ಏನಿದೆ, ಆ ಮಣ್ಣಿನಲ್ಲಿ ಬೆರೆಸ್ತಾ ಇರುವಂಥ ವಿಷ ಏನಿದೆ, ಆ ವಿಷ ಆಹಾರದ ರೂಪದಲ್ಲಿ ನಮ್ಮ ದೇಹವನ್ನು ಸೇರ್ತಾ ಇದೆ. ಇದರಿಂದಾಗಿ ಹೃದಯ ಸ್ತಂಭನ ಸಂಭವಿಸ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಒಂದು ರೀಸನ್ ಅನ್ನು ಹೇಳ್ತೀನಿ ವೀಕ್ಷಕರೇ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಹೃದಯಾಘಾತ ಡಿಜಿಟಲ್ ಎಡಿಕ್ಷನ್ನಿಂದ ಸಂಭವಿಸ್ತಾ ಇರಬಹುದು, ನಮ್ಮ ಆಹಾರ ಪದ್ಧತಿಯಿಂದ ಸಂಭವಿಸ್ತಾ ಇರಬಹುದು, ನಮ್ಮ ಲೈಫ್ ಸ್ಟೈಲಿಂದ, ಸ್ಟ್ರೆಸ್ಸಿಂದ, ಹಾಗೆ ಹೀಗೆ ಈ ರೀತಿಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚಿಂತನ ಮಂಥನ ಆಯಿತು. ಆದರೆ ರಾಸಾಯನಿಕ ಗೊಬ್ಬರ ಅಥವಾ ಅತಿಯಾದ ಕೆಮಿಕಲ್ಸನ್ನು ನಮ್ಮ ಕೃಷಿ ಮಾದರಿಯಲ್ಲಿ ಬಳಸ್ತಾ ಇರೋದು, ಅದು ನಮ್ಮ ದೇಹವನ್ನು ಸೇರ್ತಾ ಇರೋದು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲಾದರೂ ಚರ್ಚೆ ಮಾಡ್ತಾ ಇದ್ದೀವಾ? ಸರ್ಕಾರ ಯಾಕೆ ಇದನ್ನೇ ತನಿಖೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿನ ಈ ಒಂದು ಕೃಷಿ ಮಾದರಿಯನ್ನು ಪರೀಕ್ಷೆ ಮಾಡ್ಬೋದು, ಪರಿಸರ ಪರೀಕ್ಷೆ ಅಂತಲೂ ನಾವು ಹೇಳ್ಬೋದು. ಅದನ್ನು ಅಲ್ಲಿ ಬೆಳೆಗಳಿಗೆ ಈ ರೀತಿ ರಾಸಾಯನಿಕವನ್ನು ಯೂಸ್ ಮಾಡ್ತಾ ಇದ್ರೆ ಆ ರಾಸಾಯನಿಕ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ವೆರಿ ಸಿಂಪಲ್. ಹೃದಯಾಘಾತಕ್ಕೆ ಒಳಗಾದವರ ರಕ್ತ ಪರೀಕ್ಷೆಯನ್ನು ಮಾಡಬೇಕು. ಆ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ರಕ್ತದಲ್ಲಿ ಕೆಮಿಕಲ್ ಕಂಟೆಂಟ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡಿದಾಗ ನಿಜಕ್ಕೂ ಆ ಕೆಮಿಕಲ್ ನಮ್ಮ ಹೃದಯ ಬಡಿತದ ಮೇಲೆ, ನಮ್ಮ ಹೃದಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಒಂದು ರಾಸಾಯನಿಕ ವೀಕ್ಷಕರೇ, ಒಂದು ಕೆಮಿಕಲ್ ಹೆಸರು ಏನಂತಂದರೆ ಮೋಲೋಕ್ರಪ್ಟೋಪೋಸ್. ಈ ಮೋಲೋಕ್ರಪ್ಟೋಪೋಸ್ ಅನ್ನುವಂಥ ರಾಸಾಯನಿಕ ಏನಿದೆ, ಇದು ಬಹಳ ಡೇಂಜರ್. ಈ ಕೆಮಿಕಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ಕೃಷಿ ಮಾದರಿಯಲ್ಲಿ ಬಳಸ್ತಾ ಇದ್ದೀವಿ ವೀಕ್ಷಕರೇ. ಸ್ಪ್ರೇ ಮಾಡ್ತಾ ಇರೋಂಥದ್ದು ಪಕ್ಕದಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಈ ರೀತಿಯ ಕೆಮಿಕಲ್ಸನ್ನು ಯೂಸ್ ಮಾಡಿದಾಗ ಅದರಲ್ಲಿ ಮೇನ್ ರಾಸಾಯನಿಕ ಮೋಲೋಕ್ರಪ್ಟೋಪೋಸ್ ಅನ್ನುವಂತಹ ರಾಸಾಯನಿಕ ಏನಿದೆ, ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. ಏನು ಈ ಕೆಮಿಕಲ್ನ ವಿಶೇಷ? ಇದು ಹೇಗೆ ಡೇಂಜರ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನೀವು ಮಾಡಬಹುದು. ಈ ಮೋಲೋಕ್ರಪ್ಟೋಪೋಸ್ ಅನ್ನುವಂಥ ರಾಸಾಯನಿಕ ಏನಿದೆ, ಈ ರಾಸಾಯನಿಕ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಎಂಥ ಡೇಂಜರಸ್ ಶಕ್ತಿ ಇದೆ ಅಂತಂದರೆ, ಮನುಷ್ಯನ ಹೃದಯ ಬಡಿತವನ್ನು 45 ನಿಮಿಷದಲ್ಲಿ ಸ್ಟಾಪ್ ಮಾಡುವಂತಹ ಶಕ್ತಿ ಈ ಮೋಲೋಕ್ರಪ್ಟೋಪೋಸ್ ರಾಸಾಯನಿಕಕ್ಕಿದೆ ವೀಕ್ಷಕರೇ. ಈ ಕೆಮಿಕಲ್ಗೆ 45 ನಿಮಿಷದಲ್ಲಿ ನಮ್ಮ ಹೃದಯ ಬಡಿತವನ್ನು ನಿಲ್ಲಿಸುವಂತಹ ತಾಕತ್ತಿದೆ ಅಂತಂದರೆ ಆ ಮೋಲೋಕ್ರಪ್ಟೋಪೋಸ್ ರಾಸಾಯನಿಕ ಎಷ್ಟು ಡೇಂಜರಸ್ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ. ಸರ್ಚ್ ಮಾಡಿ. ಇಲ್ಲ ಅಂತಂದರೆ ಏನಿದು ಮೋಲೋಕ್ರಪ್ಟೋಪೋಸ್ ಅನ್ನುವಂತಹ ಕೆಮಿಕಲ್ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಧ್ಯಯನ ಮಾಡಿ, ರಿಸರ್ಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಕೃಷಿಯಲ್ಲಿ ಇಂಥ ಕೆಮಿಕಲ್ಸನ್ನು ನಾವು ಯೂಸ್ ಮಾಡ್ತಾ ಇರೋದು ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಒನ್ಸ್ ಅಗೇನ್ ಆ ಕೆಮಿಕಲ್ನ ಹೆಸರನ್ನು ಹೇಳ್ತೀನಿ, ಮೋಲೋಕ್ರಪ್ಟೋಪೋಸ್ ಅನ್ನುವಂತಹ ಒಂದು ರಾಸಾಯನಿಕ. ಇದರ ಅತಿಯಾದ ಬಳಕೆ ಕೆಮಿಕಲ್ಸಲ್ಲಿ
ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇಂತಹ ಕೆಮಿಕಲನ್ನು ನಾವು ಆಹಾರದಲ್ಲಿ ಬಳಸ್ತಾ ಇದ್ದೀವಿ, ಅಕ್ಕಿಯಲ್ಲಿ ಬಳಸ್ತಾ ಇದ್ದೀವಿ, ಆಹಾರ ಪದ್ಧತಿಯಲ್ಲಿ ಬಳಸ್ತಾ ಇದ್ದೀವಿ. ಇದು ನಮ್ಮ ಹೃದಯಕ್ಕೆ ತೊಂದರೆ ಆಗ್ತಾ ಇದೆ. 45 ನಿಮಿಷದಲ್ಲಿ ನಮ್ಮ ಹೃದಯ ಬಡಿತವನ್ನು ನಿಲ್ಲಿಸುವಂತಹ ತಾಕತ್ ಈ ಕೆಮಿಕಲ್ಗಿದೆ. ಈ ಕೆಮಿಕಲ್ ಈ ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರ್ತಾ ಇದೆ. ಸೊ ಇದು ನಿಧಾನಕ್ಕೆ ಈ ರೀತಿಯ ತೊಂದರೆಗೆ ಕಾರಣ ಆಗ್ತಾ ಇದೆ ವೀಕ್ಷಕರೇ. ಈ ತರಹದ ಘಟನೆಗಳು ನಾನು ಕೇವಲ ಹಾಸನ ಜಿಲ್ಲೆದು ಮಾತ್ರ ಮಾತಾಡ್ತಾ ಇಲ್ಲ, ಬೇರೆ ಕಡೆನೂ ಕೂಡ ಈ ರೀತಿಯ ಸಮಸ್ಯೆಗಳಾಗಿದೆ. ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಈ ರೀತಿಯ ಸಮಸ್ಯೆ ಆಗಿದೆ. ಈ ಕೆಮಿಕಲ್ನ ಯೂಸೇಜಿಂದ, ಈ ರೀತಿಯ ರಾಸಾಯನಿಕದ ಬಳಕೆಯಿಂದ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ವೀಕ್ಷಕರೇ. 2017ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದೇ ರೀತಿಯ ಪ್ರಕರಣಗಳಾಗುತ್ತೆ. ಅಲ್ಲಿ ಹೃದಯಾಘಾತದಿಂದ 89 ಜನ ಸಾವನ್ನಪ್ತಾರೆ ವೀಕ್ಷಕರೇ. ಮತ್ತೊಂದು ಸರಿ ನಾನು ಹೇಳ್ತೀನಿ, 2017ರಲ್ಲಿ ಆಂಧ್ರ ಪ್ರದೇಶದಲ್ಲಿ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಬರೋಬ್ಬರಿ 89 ಜನ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಅದಕ್ಕೆ ಕಾರಣ ಆಗಿದ್ದು ಒನ್ಸ್ ಅಗೇನ್ ಇದೇ ರೀತಿಯ ರಾಸಾಯನಿಕ, ಇದೇ ರೀತಿಯ ಕೆಮಿಕಲ್ಸ್. ಈ ರೀತಿಯ ಅತಿಯಾದ ರಾಸಾಯನಿಕ ಗೊಬ್ಬರ, ಕೆಮಿಕಲ್ಸ್, ಔಷಧಿ ಇದನ್ನು ಕೃಷಿಯಲ್ಲಿ ಬಳಸಿದ್ದು ಹೃದಯಾಘಾತಕ್ಕೆ ಕಾರಣ ಆಯಿತು ವೀಕ್ಷಕರೇ. ಇನ್ನು ನಾವು ಔಟ್ ಆಫ್ ಕಂಟ್ರಿ ನೋಡೋದಾದ್ರೆ ಕ್ಯಾಲಿಫೋರ್ನಿಯಾದಲ್ಲಿಯೂ ಕೂಡ ಈ ರೀತಿಯ ಪ್ರಕರಣಗಳು ನಡೆದು ಹೋಗಿದೆ. ಅಲ್ಲಿ 142 ಜನ ಸಾವನ್ನಪ್ಪಿದ್ರು ಕ್ಯಾಲಿಫೋರ್ನಿಯಾದಲ್ಲಿ ಹೃದಯಾಘಾತದಿಂದಾಗಿ. ಅಲ್ಲಿಯೂ ಕೂಡ ಇದೇ ರೀತಿಯ ಕೃಷಿ ಮಾದರಿಗಳಿದೆ. ಇನ್ನು ಅರ್ಜೆಂಟೀನಾದಲ್ಲಿಯೂ ಕೂಡ ಇಂಥ ರೀತಿಯ ಪ್ರಕರಣಗಳು ಸಂಭವಿಸಿದ್ದು, ಅಗೇನ್ ಅಲ್ಲಿಯೂ ಕೂಡ ಇದೇ ರೀತಿಯ ಕೃಷಿ ಮಾದರಿಯಿಂದಾಗಿ. ಸೊ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ರೀತಿಯ ಪ್ರಕರಣಗಳಾಗ್ತಾ ಇದೆ. ಅದಕ್ಕೆ ರಾಸಾಯನಿಕ ಗೊಬ್ಬರ ಕಾರಣ ಆಗ್ತಾ ಇವೆ, ಕೆಮಿಕಲ್ಸ್ ಕಾರಣ ಆಗ್ತಾ ಇವೆ ಅಂತಂದರೆ ಸರ್ಕಾರ ಇದನ್ನ ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ಯಾಕೆ ಈ ಒಂದು ಪರೀಕ್ಷೆಯನ್ನು ಕೂಡ ಮಾಡಬಾರ್ದು? ಯಾಕೆ ಸಮಿತಿಯನ್ನು ರಚನೆ ಮಾಡಿ ನಿಜಕ್ಕೂ ಕೆಮಿಕಲ್ಸಿಂದ ನಮ್ಮ ದೇಹದ ಮೇಲೆ ಇಫೆಕ್ಟ್ ಆಗ್ತಾ ಇದೆಯಾ, ಇದನ್ನೂ ಒಂದು ಪರೀಕ್ಷೆ ಮಾಡಿಬಿಡೋಣ ಅಂತ ಯಾಕೆ ಇದಕ್ಕೂ ಒಂದು ಸಮಿತಿಯನ್ನು ರಚನೆ ಮಾಡಿ ನೋಡಬಾರ್ದು? ರಕ್ತ ಪರೀಕ್ಷೆ ಮಾಡಿಸಿ ಅಲ್ಲಿ ಕೆಮಿಕಲ್ ಇಫೆಕ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಸಿ ಯಾಕೆ ಇವನ್ನೆಲ್ಲ ಇನಿಷಿಯೇಟಿವ್ ತಗೋಬಾರ್ದು? ರಾಸಾಯನಿಕ ಆ ಒಂದು ಕ್ಷೇತ್ರದ ಮೇಲೆ, ಸರ್ಕಾರದ ಇನ್ಕಮ್ ಮೇಲೆ ಇಫೆಕ್ಟ್ ಆಗುತ್ತೆ ಅನ್ನುವಂತಹ ಭಯವೇ? ನಿಜಕ್ಕೂ ಇದು ಒಂದು ಕಾರಣ, ಈ ಒಂದು ಭಯಾನಕ ಕಾರಣ ನಮ್ಮ ಹೃದಯಾಘಾತ ಅಥವಾ ನಮ್ಮ ಹೃದಯದ ಮೇಲೆ ಈ ರೀತಿಯ ಸಮಸ್ಯೆ ಪರಿಣಾಮವನ್ನು ಬೀರ್ತಾ ಇದೆ ಅಂತಂದರೆ ಸರ್ಕಾರ ಇದನ್ನು ನಿಜಕ್ಕೂ ಗಂಭೀರವಾಗಿ ತಗೊಳ್ಳೇಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ಇದೆ ವೀಕ್ಷಕರೇ. ಹೀಗಾಗಿ ಇದು ಒಂದು ಕಾರಣ, ಅಸಲಿ ಕಾರಣ ಬೆಚ್ಚಿ ಬೀಳೋದಕ್ಕೆ ಕಾರಣ ಆಗ್ತಾ ಇದೆ. ಇದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕು ಅಂತ ನಾನು ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಇಂಡಸ್ಟ್ರಿಯಲ್ ಕೃಷಿ ಮಾದರಿ ಏನಿದೆ, ಈ ಇಂಡಸ್ಟ್ರಿಯಲ್ ಕೃಷಿ ಮಾದರಿ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಸಾವಯವ ಕೃಷಿಗೆ ಮೊರೆ ಹೋದರೆ ಹೇಗೆ? ಮೊದಲು ಸಾವಯವ ಕೃಷಿಯೇ ಇತ್ತು. ನಮ್ಮ ಪೂರ್ವಜರೆಲ್ಲ ನೀವು ಗಮನಿಸಿದ್ದೀರಿ ಹೇಗೆ ದಷ್ಟಪುಷ್ಟವಾಗಿದ್ದರು. ವಯೋಸಹಜ ಕಾಯಿಲೆಯಿಂದ, ವಯಸ್ಸಾಗಿಂದ ಸಾವನ್ನಪ್ಪೋರು ನಾವು ನೋಡ್ತಾ ಇದ್ವಿ. ಈಗ ಅಕಾಲಿಕ ನಿಧನ, ಹೃದಯಾಘಾತದಿಂದ ನಿಧನ, ಅತಿಯಾದ ಕೆಮಿಕಲ್ ಮಿಶ್ರಿತ ಆಹಾರವನ್ನು ಸೇವನೆ ಮಾಡ್ತಾ ಇರೋದು, ಕೃಷಿ ಪದ್ಧತಿಯಲ್ಲಿ ಅದನ್ನು ಬಳಸ್ತಾ ಇರೋದು, ನಾವು ಆಹಾರವನ್ನು ಬಳಸ್ತಾ ಇರೋದು, ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ನಾವು ಆ ಸಾವಯವ ಕೃಷಿಯ ಮೊರೆ ಹೋದರೆ ಅಥವಾ ಸರ್ಕಾರ ಸಾವಯವ ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟರೆ ಬಹುಶಃ ಈ ರೀತಿಯ ಘಟನೆಗಳು ಆಗದೇ ಇರಬಹುದು. ಈ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು. ಸಾವಯವ ಕೃಷಿ, ಅದಕ್ಕೆ ಪ್ರಾಧಾನ್ಯತೆ ಕೊಡೋದು, ಬಜೆಟ್ನಲ್ಲಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದು, ಸಾವಯವ ಕೃಷಿಯನ್ನು ಬಳಸುವಂಥ ರೈತರಿಗೆ ಹೆಚ್ಚಿನ ಅನುದಾನ ಅಥವಾ ಸರ್ಕಾರದಿಂದ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹಾಯವನ್ನು ಮಾಡೋದು, ಅವರುಗಳಿಗೆ ವಿಶೇಷವಾದಂಥ ಸ್ಕೀಮನ್ನು ಕೊಡೋದ್ರಿಂದ ಸಮಸ್ಯೆ ದೂರ ಆಗಿ ಒಳ್ಳೆಯ ರೀತಿಯ ಫಲಿತಾಂಶ ನಮಗೆ ಸಿಗಬಹುದು. ಸೊ ಆದಷ್ಟು ಇಂಡಸ್ಟ್ರಿಯಲ್ ಕೃಷಿ ಮಾದರಿಯನ್ನು ದೂರ ಮಾಡಿ, ಈ ರಾಸಾಯನಿಕ ಕೆಮಿಕಲ್ಸನ್ನು ಬಳಸೋದನ್ನು ಕಡಿಮೆ ಮಾಡಿ ನಾವು ಇಂಥ ಅತ್ಯುದ್ಭುತವಾದಂತಹ, ಹಿತಕರವಾದಂತಹ, ಮನುಷ್ಯನಿಗೆ ಅನುಕೂಲವಾದಂತಹ ಕೃಷಿ ಮಾದರಿಯನ್ನು ಬಳಸೋಣ. ನಿಜಕ್ಕೂ ಈ ಒಂದು ರೀಸನ್ ಸತ್ಯವಾಗಿದ್ದರೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೋಬೇಕು ಅಂತ ಹೇಳ್ತಾ ಈ ಡಿಜಿಟಲ್ ಲೈವ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಆರೋಗ್ಯವಾಗಿರಿ, ಜಾಗೃತರಾಗಿರಿ. ನಮಸ್ಕಾರ.